ಸ್ಮಾರ್ಟ್ ಸಿಟಿ ಬೆಳಗಾವಿ ಇದೀಗ ಹಳ್ಳ ಹಿಡಿದು ಹೋಗಿದೆ. ಅಭಿವೃದ್ಧಿ ಹೆಸರಲ್ಲಿ ಸ್ಮಾರ್ಟ್ ರಸ್ತೆಗಳನ್ನು ನಗರದಲ್ಲೆಲ್ಲ ಅಗೆಯಲಾಗಿದೆ. ಇದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಳಗಾವಿ ನಗರದ ಬಹುತೇಕ ರಸ್ತೆಗಳನ್ನು ಅಗೆಯಲಾಗಿದೆ. ಇದರ ಪರಿಣಾಮ ರಸ್ತೆಗಳು ಕೆಸರುಮಯವಾಗಿ ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದೆ. ಮತ್ತೊಂದೆಡೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಬೆಳಗಾವಿ ನಗರದ ಪ್ರಮುಖ ರಸ್ತೆಗಳ ಮೇಲೆ ಕೇಬಲ್ ಕಾಮಗಾರಿ, ಕೆಇಬಿ, ಎಲ್&ಟಿ ಖಾಸಗಿ ನೆಟ್ವರ್ಕಿಂಗ್ ಕಂಪನಿಗಳು ನಿರಂತರ ನೀರು ಸರಬರಾಜು ಪೈಪ್ಲೈನ್ ಕೆಲಸಗಳು ನಡೀತಾ ಇವೆ. ಆದರೆ ಈ ಕಾಮಗಾರಿ ಮಾಡ್ತಾ ಇರುವ ಸಂಸ್ಥೆಗಳು ನಿಯಮ ಗಾಳಿಗೆ ತೂರಿ ಪ್ರತಿನಿತ್ಯ ಜನರನ್ನ ಹೈರಾಣು ಮಾಡ್ತಾ ಇದ್ದಾರೆ. ಬೆಳಗಾವಿ ನಗರದಲ್ಲಿ ಪ್ರಮುಖವಾಗಿ ಲೋಕೋಪಯೋಗಿ ರಸ್ತೆಗಳು ಮತ್ತು ಮಹಾನಗರ ಪಾಲಿಕೆ ನಿರ್ಮಿಸಿರುವ ರಸ್ತೆಗಳನ್ನು ಅಗೆಯಲಾಗಿದೆ. ಯಾವುದೇ ಒಂದು ರಸ್ತೆ ಅಗೆದು ಕಾಮಗಾರಿ ಮುಗಿಸಿದ ಬಳಿಕ ರಸ್ತೆಯನ್ನ ಈ ಹಿಂದೆ ಇದ್ದ ಹಾಗೆಯೇ ಮಾಡಿ ಅದನ್ನ ಬಿಡಬೇಕು. ಆದರೆ ರಸ್ತೆ ಅಗೆಯುತ್ತಿರುವ ಸಂಸ್ಥೆಗಳು ಕಾಟಾಚಾರಕ್ಕೆ ಬರೀ ಮಣ್ಣು ಮಿಚ್ಚಿ ಕೆಲವು ಕಡೆ ಹಾಗೆ ಬಿಟ್ಟು ಎಸ್ಕೇಪ್ ಆಗ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದು ವರ್ಷ ಆಯಿತು. ಎಲ್&ಟಿ ಆಗಲಿ ಅಥವಾ ಏರ್ಟೆಲ್ಲು ಕೇಬಲ್ಲು ಅಥವಾ ಜಿಯೋದವರು ಇವನ್ ಕೇಬಲ್ ಹಾಕ್ತಾ ಇದ್ದಾರೆ. ಹಾಗೇ ನಮ್ಮ KEBದವರು ಹಾಕ್ತಾ ಇದ್ದಾರೆ. ನಮ್ಮ ಕಲಬುರಗಿ ನೋಡಿರ್ಬೋದು 11 KEBದು ಹಾಕ್ತಾ ಇದ್ದಾರೆ. ಆದರೆ ಅದನ್ನು ರಿಸ್ಟೋರೇಷನ್ ಮಾಡುವ ಒಂದು ಭರವಸೆನೂ ಕೊಡ್ತಾ ಇಲ್ಲ, ರಿಸ್ಟೋರೇಷನು ಮಾಡ್ತಾ ಇಲ್ಲ. ಅದರಿಂದ ಜನರಿಗೆ ಸಿಕ್ಕಾಪಟ್ಟಿ ಅನಾನುಕೂಲತೆ ಆಗ್ತಾಯಿದೆ, ಸ್ಮಾಲ್ ಆಕ್ಸಿಡೆಂಟ್ಸ್ ಆಗ್ತಾ ಇದ್ದಾವೆ. ನಾವು ಕಾರ್ಪೊರೇಷನ್ನವ್ರಿಗೆ ಹೇಳಿದ್ವಿ, PWD ರೋಡ್ಸ್ನಲ್ಲೂ ಆಗ್ತಾ ಇದ್ದಾವೆ. PWD ಡಿಪಾರ್ಟ್ಮೆಂಟ್ದವರು ಅದನ್ನು ಕನ್ಸರ್ನ್ ಇದ್ದವರು ಅವ್ರು ಹೋಗಿ ಆ ಡಿಪಾರ್ಟ್ಮೆಂಟಿಂದ ಅವ್ರು ಕೆಲಸ ಮಾಡ್ಕೋಬೇಕು, ಪರ್ಮಿಷನ್ ಕೊಡ್ಬೇಕಾದ್ರೆ ಅವ್ರ ಹತ್ರ ಬರ್ಸ್ಕೋಬೇಕು, ಇಷ್ಟು ದಿವಸನಲ್ಲೇ ರಿಸ್ಟೋರ್ ಆಗ್ಬೇಕಂತೇಳಿ. ಇಲ್ಲಾಂದರೆ ಪಬ್ಲಿಕ್ ಅದಕ್ಕೆ ನಮ್ಮನ್ನು ಹೊಣೆಗಾರ ಮಾಡ್ತಾ ಇದ್ದಾರೆ ಕಾರ್ಪೊರೇಟರ್ನ. ಅದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ ಎಚ್ಚೆತ್ಕೊಂಡು ಆ ಏನು ಗುಂಡಿಗಳನ್ನು ಒಂದು ಕೇಬಲ್ ಹಾಕಲಿಕ್ಕೆ ಅಥವಾ ಒಂದು ಪೈಪ್ಲೈನ್ ಹಾಕಲಿಕ್ಕೆ ಮಾಡಿದ್ದಾರೆ ಅದನ್ನು ಇಮ್ಮಿಡಿಯೇಟಾಗಿ ರಿಸ್ಟೋರ್ ಮಾಡಬೇಕಂತೇಳಿ ನಾವು ಪಾಲಿಕೆಯವರಿಗೂ ಮತ್ತು PWD ಡಿಪಾರ್ಟ್ಮೆಂಟ್ಗೂ ಕೇಳ್ಕೊತೀವಿ. ನೀವು ಒಬ್ಬರ ಪಾಲಿಕೆ ಸದಸ್ಯರಿದ್ದೀರಿ ಸರ್, ಇದ್ರ ಬಗ್ಗೆ ಅಧಿಕಾರಿಗಳು ಏನಾದರೂ ಈಗ ಆಲ್ರೆಡಿ ನಾವು L&T ಅವ್ರು ಕೂಡ 5-6 ಮೀಟಿಂಗ್ ಮಾಡಿದ್ದೀವಿ ಈ ರಿಸ್ಟೋರೇಷನ್ ಸಲುವಾಗಿ. ಅವ್ರು ಮಾಡ್ತೀವಿ ಅಂಥೇಳಿ ಹಂಗೆ ನುಗ್ಸ್ಕೊಂತ ಹೋಗ್ತಾ ಇದ್ದಾರೆ. ಅದೇ ಥರದಂತೆ ನಮ್ಮ ಕಲಬುರಗಿ ರೋಡಲ್ಲಿ ನೋಡಿರ್ಬೋದು 11 KEBದು KPTCLದವರು ಒಂದು ಹಾಡಿದ್ದಾರೆ. ಅವರು ಮಳೆಗಾಲಕ್ಕಿಂತ ಮೊದಲು ನಮಗೆ ರಿಸ್ಟೋರೇಷನ್ ಮಾಡಿಕೊಡ್ತೇವೆ ಅಂತ ಹೇಳಿದರು. ಆದರೆ ಅದನ್ನು ಇನ್ನೂವರೆಗೂ ರಿಸ್ಟೋರೇಷನು ಮಾಡಿಲ್ಲ. ಅದು ಹಿಂಗೆ ತೆಗ್ಗಾಗಿದೆ. ನಮ್ಮ ಶಿವತೀರ್ಥ ಕಾಲನಿ, ಬೃಂದಾವನ ಕಾಲನಿ ರೋಡ್ ಕ್ರಾಸ್ ಮಾಡಿ ಬರ್ಬೇಕಾದ್ರೆ ಜನರಿಗೆ ಸಿಕ್ಕಾಪಟ್ಟಿ ಅನಾನುಕೂಲ ಆಗ್ತಾಯಿದೆ. ಅದೇ ಥರಂತೆ ಹೈವೇಲಿ ಈಗ ನಗರದಲ್ಲಿ ಎಲ್ಲಿ ಬೇಕಾದಲ್ಲಿ ಏನೋ ಅಡ್ಡಿ ಹಾಗೆ ಬಿಟ್ಟು ಹೋಗ್ತಾ ಇದ್ದಾರೆ ಜನ. ಅದರಿಂದ ತುಂಬ ಹೈರಾಣಾಗಿದ್ದಾರೆ. ಏನು ಹೇಳ್ತಿದ್ದೀವಿ? ಹೌದು, ನಾವೀಗ ಆಲ್ರೆಡಿ ಒಂದು ವರ್ಷ ಆಯಿತು. L&T ಆಗಲಿ ಅಥವಾ ಏರ್ಟೆಲ್ಲು ಕೇಬಲ್ಲು ಅಥವಾ ಜಿಯೋದವರು ಇವನ್ ಕೇಬಲ್ ಹಾಕ್ತಾ ಇದ್ದಾರೆ. ಹಾಗೇ ನಮ್ಮ KEBದವರು ಹಾಕ್ತಾ ಇದ್ದಾರೆ. ನಮ್ಮ ಕಲಬುರಗಿ ನೋಡಿರ್ಬೋದು 11 KEBದು ಹಾಕ್ತಾ ಇದ್ದಾರೆ. ಆದರೆ ಅದನ್ನು ರಿಸ್ಟೋರೇಷನ್ ಮಾಡುವ ಒಂದು ಭರವಸೆನೂ ಕೊಡ್ತಾ ಇಲ್ಲ, ರಿಸ್ಟೋರೇಷನು ಮಾಡ್ತಾ ಇಲ್ಲ. ಅದರಿಂದ ಜನರಿಗೆ ಸಿಕ್ಕಾಪಟ್ಟಿ ಅನಾನುಕೂಲತೆ ಆಗ್ತಾಯಿದೆ, ಸ್ಮಾಲ್ ಆಕ್ಸಿಡೆಂಟ್ಸ್ ಆಗ್ತಾ ಇದ್ದಾವೆ. ನಾವು ಕಾರ್ಪೊರೇಷನ್ನವ್ರಿಗೆ ಹೇಳಿದ್ವಿ, PWD ರೋಡ್ಸ್ನಲ್ಲೂ ಆಗ್ತಾ ಇದ್ದಾವೆ. PWD ಡಿಪಾರ್ಟ್ಮೆಂಟ್ದವರು ಅದನ್ನು ಕನ್ಸರ್ನ್ ಇದ್ದವರು ಅವ್ರು ಹೋಗಿ ಆ ಡಿಪಾರ್ಟ್ಮೆಂಟಿಂದ ಅವ್ರು ಕೆಲಸ ಮಾಡ್ಕೋಬೇಕು, ಪರ್ಮಿಷನ್ ಕೊಡ್ಬೇಕಾದ್ರೆ ಅವ್ರ ಹತ್ರ ಬರ್ಸ್ಕೋಬೇಕು, ಇಷ್ಟು ದಿವಸನಲ್ಲೇ ರಿಸ್ಟೋರ್ ಆಗ್ಬೇಕಂತೇಳಿ. ಇಲ್ಲಾಂದರೆ ಪಬ್ಲಿಕ್ ಅದಕ್ಕೆ ನಮ್ಮನ್ನು ಹೊಣೆಗಾರ ಮಾಡ್ತಾ ಇದ್ದಾರೆ ಕಾರ್ಪೊರೇಟರ್ನ. ಅದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ ಎಚ್ಚೆತ್ಕೊಂಡು ಆ ಏನು ಗುಂಡಿಗಳನ್ನು ಒಂದು ಕೇಬಲ್ ಹಾಕಲಿಕ್ಕೆ ಅಥವಾ ಒಂದು ಪೈಪ್ಲೈನ್ ಹಾಕಲಿಕ್ಕೆ ಮಾಡಿದ್ದಾರೆ ಅದನ್ನು ಇಮ್ಮಿಡಿಯೇಟಾಗಿ ರಿಸ್ಟೋರ್ ಮಾಡಬೇಕಂತೇಳಿ ನಾವು ಪಾಲಿಕೆಯವರಿಗೂ ಮತ್ತು PWD ಡಿಪಾರ್ಟ್ಮೆಂಟ್ಗೂ ಕೇಳ್ಕೊತೀವಿ. ನೀವು ಒಬ್ಬರ ಪಾಲಿಕೆ ಸದಸ್ಯರಿದ್ದೀರಿ ಸರ್, ಇದ್ರ ಬಗ್ಗೆ ಅಧಿಕಾರಿಗಳು ಏನಾದರೂ ಈಗ ಆಲ್ರೆಡಿ ನಾವು L&T ಅವ್ರು ಕೂಡ 5-6 ಮೀಟಿಂಗ್ ಮಾಡಿದ್ದೀವಿ ಈ ರಿಸ್ಟೋರೇಷನ್ ಸಲುವಾಗಿ. ಅವ್ರು ಮಾಡ್ತೀವಿ ಅಂಥೇಳಿ ಹಂಗೆ ನುಗ್ಸ್ಕೊಂತ ಹೋಗ್ತಾ ಇದ್ದಾರೆ. ಅದೇ ಥರದಂತೆ ನಮ್ಮ ಕಲಬುರಗಿ ರೋಡಲ್ಲಿ ನೋಡಿರ್ಬೋದು 11 KEBದು KPTCLದವರು ಒಂದು ಹಾಡಿದ್ದಾರೆ. ಅವರು ಮಳೆಗಾಲಕ್ಕಿಂತ ಮೊದಲು ನಮಗೆ ರಿಸ್ಟೋರೇಷನ್ ಮಾಡಿಕೊಡ್ತೇವೆ ಅಂತ ಹೇಳಿದರು. ಆದರೆ ಅದನ್ನು ಇನ್ನೂವರೆಗೂ ರಿಸ್ಟೋರೇಷನು ಮಾಡಿಲ್ಲ. ಒಟ್ಟಿನಲ್ಲಿ ಬೆಳಗಾವಿ ನಗರದಲ್ಲಿ ಹಳ್ಳ ಹಿಡಿದು ಹೋಗ್ತಾ ಇರುವ ರಸ್ತೆಗಳನ್ನು ಲೋಕೋಪಯೋಗಿ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮುಂದೆ ಬಂದು ಸರಿ ಮಾಡಬೇಕಾಗಿದೆ.